ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಡಿಸೈರ್ VDI ಡೀಸೆಲ್ ಇಂಜಿನ್ ಗಾಡಿ 2014 ಮಾಡಲು ಒಂದು ಗಾಡಿ ಸೇಲ್ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ. ಯಾಕೆ ಪದೇ ಹೇಳ್ತೀನಿ ಅಂದರೆ ತುಂಬ ಜನಕ್ಕೆ ನಂಬರ್ ಎಲ್ಲಿದೆ ಅಂತ ಹೇಳಿದ್ರು ಗೊತ್ತಾಗೋದಿಲ್ಲ, ಹಂಗಾಗಿ ಹೇಳ್ತಿದ್ದೀನಿ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಅದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳಿದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಡಿಸೈರ್ ಅದು ಸ್ವಿಫ್ಟ್ ಡಿಸೈರ್ ಸರ್, 2014 ಮಾಡಲ್ ಸರ್. ಡೀಸೆಲ್ ಇಂಜಿನಾ? ಹಾಂ, ಡೀಸೆಲ್ ಇಂಜಿನ್ ಸರ್. ಓಕೆ, 2014. ಓನರ್ ಎಷ್ಟು ಯಾರು ಸರ್? ಸರ್ 4 ಆಗ್ಯಾರ ಸರ್, ತೊಗೊಳೋರು 5 ಇದಾರೆ ಸರ್. ಕಿಲೋಮೀಟ್ರ್ ಎಷ್ಟು ಓಡಿದೆ? ಅದು 1,87,000 ಚಿಲ್ಲರ್ ಆಗಿದೆ ಸರ್. ಓಕೆ, ಇದು FC ಇನ್ಸೂರೆನ್ಸ್ ಎಲ್ಲವರೆಗೂ ಇದಾವೆ? ಸರ್ ಆದ್ರೆ ಇನ್ನೂ 2029 ತನಕ ಆದ್ರಿ ಸರ್ FC ರೀ. ಇನ್ಸೂರೆನ್ಸ್ ಇನ್ನೊಂದು 2-2.5 ತಿಂಗಳು ಅದ ಸರ್. ಓಕೆ, ಟೈರ್ ಎಲ್ಲ ಹಂಗಿದಾವೆ ಸರ್? ಸರ್ ಮೊನ್ನೆ ಹಾಕ್ಸಿನಿ ಸರ್, ಒಂದು 15 ದಿವಸ ಆಯ್ತು ರೀ. ಅಪೋಲೋ ಕಂಪ್ನಿ ಫುಲ್ ಕಂಡೀಷನ್ ಟೈರ್ ಹಾಕ್ಸಿನಿ ಸರ್. 4 ಹಾಕ್ಸಿದ್ರಾ? ಹ್ಞೂ ಸರ್. ಓಕೆ, ಗಾಡಿದು ಹಂಗಾರೆ ಬೇರೆ ಪ್ರಾಬ್ಲಮ್ ಏನಿಲ್ವಾ? ಏನೂ ಪ್ರಾಬ್ಲಮ್ ಸರ್. ಎಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಹಾಂ, ಎಕ್ದಮ್ ಫಸ್ಟ್ ಕ್ಲಾಸ್ ಅದ ಸರ್. ಓಕೆ, ಏನಾದ್ರು ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಸರ್ ಓಪರ್ ಹಾಕಿನಿ ಸರ್, ಮೊನ್ನೆ ಒಂದು 15,000 ಕೊಟ್ಟು ರೀ. ಓಪರ್ ಅದ ರೀ, ಕೂಲಿಂಗ್ ರೀ, ರೇಡಿಯಮ್ ರೀ, ಅದಕ್ಕೇನೆಲ್ಲ ಸ್ಟಿಚ್ ಮಾಡ್ತೀನಿ ಸರ್ ಒಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಅದೆಲ್ಲ. ಓಕೆ, ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹಾಂ, ಒರಿಜಿನಲ್ ಪೇಂಟ್ ಸರ್. ಓಕೆ, ತೊಗೊಳೋದ್ರಿಗೆ ಗಾಡಿ ಖರ್ಚಿಲ್ವ ಸರ್ ಈಗ? ಏನು 10 ಪೈಸೆ ಕಳಿಸಿಲ್ಲ ಸರ್, ಡೀಸೆಲ್ ಹಾಕ್ಕೊಳ್ಳೋದು ಓಡಿಸೋದು ಸರ್. ಓಕೆ, ಈಗೆಲ್ಲ ವರ್ಕಿಂಗ್ ಕಂಡೀಷನ್ ಆಗಿದೆ? ಹೌದು ಸರ್. ಓಕೆ, ಈ ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಇಲ್ಲಿ ಬಿಜಾಪುರ ವಜ್ರಮ್ಮನ ಗೇಟಿಗೆ ಸರ್. ಬಿಜಾಪುರ? ಹಾಂ, ಬಿಜಾಪುರ ಮೇನ್ ಸಿಟಿ ರೀ. ವಜ್ರಮ್ಮನ ಗೇಟಿಗೆ ಸರ್. ಇಲ್ಲಿ ಬಂದ್ರೆ ಗಾಡಿ ತೋರಿಸ್ತೀನಿ ಸರ್. ಓಕೆ, ಗಾಡಿ ರೆಕಾರ್ಡ್ಸು ನಿಮ್ಮ ಕಡೆದು ಒರಿಜಿನಲ್ಲು? ಎಲ್ಲ ಒರಿಜಿನಲ್ ಅವ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 4,10,000 ರೂಪಾಯಿ ಹೇಳ್ತೀನಿ ರೀ. ಹ್ಞೂ, ನೋಡೋಣ ರೀ, ಹೆಚ್ಚು ಕಡಿಮೆ ಆದ್ರೆ ಏನು ಒಂದು ಹೆಚ್ಚು ಮಾಡಿ ಕೊಡ್ತೀನಿ ರೀ. 4,10,000 ಹೇಳ್ತೀರಾ, ಬಂದಾಗ ಇನ್ನೂ ಕಡಿಮೆ ಮಾಡಿಕೊಡ್ತೀರಾ? ಕಡಿಮೆ ಮಾಡ್ತೀನಿ ರೀ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಫೈನಲ್ ಟು ಫೈನಲ್ ಒಂದು 390 ತನಕ ಮಾಡೋಣ ಸರ್. 390? ಹಾಂ, ಒಂದು 20,000 ರೂಪಾಯಿ ಕಡಿಮೆ ಮಾಡೋಣ ಸರ್.